ನಗರದ ಸಿಟಿ ಬಸ್ ನಿಲ್ದಾಣ ಬಳಿ ಇರುವ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವ ಯಾವ ಅಂಗಡಿ ಮಾಲೀಕರು ಜಾಗ ಒತ್ತುವರಿ ಮಾಡಿ ರಸ್ತೆ ಮೇಲೆ ಅಂಗಡಿಯನ್ನು ಇಟ್ಟುಕೊಂಡಿದ್ದು ದೂರಿನ ಹಿನ್ನೆಲೆ ಸೋಮವಾರದಂದು ಬೆಳಿಗ್ಗೆ ನಗರಸಭೆ ವತಿಯಿಂದ ತೆರವು ಕಾರ್ಯಾಚರಣೆ ಮಾಡಿದ್ದಲ್ಲದೆ ಯಾರ್ಯಾರು ಸ್ವಚ್ಛತೆ ಇಲ್ಲದೆ ನೀರು ನಿಲ್ಲಲು ಅವಕಾಶ ಮಾಡಿದ್ರೋ ಅಂತವರ ಅಂಗಡಿಯ ಸಾಮಾನುಗಳನ್ನು ತೆರವು ಮಾಡಿದ ಘಟನೆ ನಡೆದಿದೆ. ನಗರಸಭೆ ಪರಿಸರ ಇಂಜಿನಿಯರ್ ವೆಂಕಟೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರಸಭೆಯ ಪೌರ ಕಾರ್ಮಿಕರು ಹಾಸನದ ಸ್ವಚ್ಛತೆಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಸಾರ್ವಜನಿಕರ ಸಹಕಾರ ಇಲ್ಲದೆ ಯಾವ ಸಾಧನೆ ಮಾಡಲು ಸಾಧ್ಯವಿಲ್ಲ. ಮಳೆ ಹೆಚ್ಚಾಗಿರುವುದರಿಂದ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದೆ. ಮಾರ್ಕೆಟ್ ಭಾಗದಲ್ಲಿ ಕಸ ಯಾರು ಸ್ವಚ್ಛತೆ ನಿರ್ವಹಣೆ ಮಾಡದೇ ಇರುವುದರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದೆ. ಕಟ್ಟಿನಕೆರೆ ಮಾರ್ಕೆಟ್ ಭಾಗದಲ್ಲಿ ನಗರಸಭೆ ವತಿಯಿಂದ ಪರಿಶೀಲನೆ ಮಾಡಿದ ವೇಳೆ ಕೊಳೆತು ನಾರುತ್ತಿರುವ ಕಸದ ರಾಶಿ ಹೆಚ್ಚು ಕಂಡು ಬಂದಿದೆ. ಇನ್ನು ಟೈರು ಸೇರಿದಂತೆ ಇತರೆ ವಸ್ತುಗಳಲ್ಲಿ ನೀರು ಸಂಗ್ರಹವಾಗಲು ಸ್ಥಳ ಇರುವುದರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಮಾರ್ಕೆಟ್ನನ್ನು ಸ್ವಚ್ಛತೆ ಮಾಡುವುದರ ಜೊತೆಗೆ ವ್ಯಾಪಾರಸ್ಥರು ತಮ್ಮ ಅಂಗಡಿಯನ್ನು ಒತ್ತುವರಿ ಮಾಡಿದ್ದು, ಇದರಿಂದ ಸಾರ್ವಜನಿಕರ ಓಡಾಟಕ್ಕೆ ಮತ್ತು ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಇನ್ನು ಮುಂದೆ ಸಾರ್ವಜನಿಕರು ನಗರದ ಸ್ವಚ್ಛತೆಗೆ ಹೆಚ್ಚಿನ ಗಮನ ಕೊಡಬೇಕು ಎಂದು ಮನವಿ ಮಾಡಿದರು. ನಗರದ ವಿವಿಧ ಕಡೆ ತಮ್ಮ ಜಾಗಕ್ಕಿಂತ ಹೆಚ್ಚಿನ ಜಾಗವನ್ನು ಅತಿಕ್ರಮಣ ಮಾಡುವುದನ್ನು ಕೇಳಿ ಬಂದಿದ್ದು, ನಮಗೆ ಏನಾದರೂ ಕಂಡು ಬಂದರೆ ಯಾವ ರೀತಿಯ ಮುನ್ನೆಚ್ಚರಿಕೆ ಕೊಡದೆ ಎಲ್ಲವನ್ನು ತೆರವು ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ನಗರಸಭೆ ಆರೋಗ್ಯಾಧಿಕಾರಿ ಆದಿಶ್ ಕುಮಾರ್, ಪ್ರಸಾದ್, ಚೇತನ್, ಮಂಜುನಾಥ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಈಗ ಮಳೆ ವಿಪರೀತ ಆಗಿರೋದ್ರಿಂದ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣ ಆಗ್ತಾ ಇದೆ. ಆಮೇಲೆ ಕಸದ ಸಮಸ್ಯೆ ಒಂದು ಸ್ವಲ್ಪ ಜಾಸ್ತಿ ಮಾರ್ಕೆಟ್ ಏರಿಯಾದಲ್ಲಿ ಯಾರು ಸ್ವಚ್ಛತೆಯನ್ನು ನಿರ್ವಹಣೆ ಮಾಡದೇ ಇರೋದ್ರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿರುತ್ತದೆ. ಈ ದಿನ ನಾವು ಇಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸ್ವಚ್ಛತೆ ಮಾಡ್ಬೇಕಾದ್ರೆ ಎಲ್ಲ ಫುಲ್ಲು ಎಲ್ಲ ಕಸದ ರಾಶಿ ಜಾಸ್ತಿ ಇದೆ. ಕೊಳೆತು ಅದರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣ ಆಗಿರ್ತದೆ. ಅದರಿಂದ ನಾವು ಇವತ್ತು ಸ್ವಚ್ಛತೆ ಮಾಡಿ ಮಾರ್ಕೆಟನ್ನು ಮತ್ತು ಒತ್ತುವರಿ ಏನಿತ್ತು ಸಾರ್ವಜನಿಕರ ಓಡಾಟಕ್ಕೆ ಮತ್ತು ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ವಿ. ಇನ್ನು ಮುಂದೆ ಸಾರ್ವಜನಿಕರು ನಗರದ ಸ್ವಚ್ಛತೆಗೆ ಹೆಚ್ಚಿನ ಗಮನ ಕೊಡಿ, ನಮ್ಮ ನಗರಸಭೆಯವರಿಗೆ ಸಹಕಾರ ಮಾಡಿ ಸ್ವಚ್ಛತೆಗೆ ಒಂದು ಸಹಕಾರ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ನಗರದಲ್ಲಿ ಏನಾಗಿದೆ ಅಂದ್ರೆ ಕೊಟ್ಟರೆ ಒಂದು ಜಾಗಕ್ಕಿಂತ ಮುಂಗಡೆ ಬಂದು ಇಟ್ಕೊಂಡು ಈ ಸಮಸ್ಯೆ ಆಗ್ತಾರೆ ಅನೇಕ ಕಡೆ ಈ ತರ. ಹೌದು, ಈಗ ಎಲ್ಲ ಏನಿದೆ ಎಲ್ಲ ಒತ್ತುವರಿ ಮಾಡ್ಕೊಂಡು ಮುಂದೆ ಬಂದಿದ್ದಾರೆ. ಈ ದಿನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಎಲ್ಲ ಅರ್ಧ ರೋಡ್ಗೆ ಹಾಕೊಂಡಿದ್ರಲ್ಲೆಲ್ಲ ಅದೆಲ್ಲ ನಾವು ಈ ದಿನ ತೆರವು ಮಾಡ್ತಾ ಇದೀವಿ. ಸಾರ್ವಜನಿಕರಿಗೂ ಸುಮಾರು ಸಲ ಹೇಳಿದೀವಿ ಮುಂದೆ ಬರಬಿಡಿ ಅಂತ. ಇನ್ನು ಇದೇ ರೀತಿ ಮುಂದುವರೆದ್ರೆ ನಾವು ಯಾವ ರೀತಿಯ ಮುನ್ನೆಚ್ಚರಿಕೆ ಕೊಡದೆ ನಾವು ಏನಿಟ್ಟಿದ್ದಾರೆ ಅದನ್ನೆಲ್ಲ ಖಾಲಿ ಮಾಡಿ ತೆರವು ಮಾಡ್ತೀವಿ. ಸಾರ್ವಜನಿಕರಿಗೆ ಅನುಕೂಲ ಓಡಾಟಕ್ಕೆ ಒಂದು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ವೆಂಕಟೇಶ್, ಪರಿಸರ ಇಂಜಿನಿಯರ್, ನಗರಸಭೆ ಹಾಸನ.